ಔಷಧಿ ಇಲ್ಲದೆ ಇದ್ರು ಬಿಸಿಲೇ ಔಷಧಿ ಆಗಿ ಕೆಲಸ ಮಾಡುತ್ತೆ. ಓಕೆ, ಉಳಿದಿದ್ದೆಲ್ಲ ಕಡಿಮೆ ಆಗೋದಲ್ಲ. ಹಾ, ಕೂಡ್ ಎಲ್ಲ ಆಯ್ತಾ? ಓಕೆ, ಹೆಂಗದ ಇವಾಗ? ಕಡಿಮೆ ಆಗ್ಯದ ಆಲ್ಮೋಸ್ಟ್, ಪೂರ್ತಿ ನಿಲ್ಲಾಗ್ಯದ. ಓಕೆ, ಇದಿಷ್ಟೇನಾ ಈಗ ಕಾಣ್ತಿರೋದು? ಓಕೆ, ಉಳಿದಿದ್ದೆಲ್ಲ ಕಡಿಮೆ ಆಗ್ಯದಲ್ಲ. ಅಲ್ಲಿ ಸ್ವಲ್ಪ ಹಿಂದ್ಗಡೆ ಒಂದು ಸ್ವಲ್ಪ ಒಂದು ಸಣ್ಣ ಡಾಟ್ ಕಾಣ್ತಾ ಇದೆ. ಓಕೆ, ಸೊ ಈಗ ಆಲ್ಮೋಸ್ಟ್ ಒಂದು 90% ವರೆಗೂ ಕಡಿಮೆ ಆಗಿದೆ ಅಂತ ಅನ್ಸುತ್ತಾ? ಓಕೆ, ನಿದ್ದೆ, ನೀರಡಿಕೆ, ಹಸಿವು, ಮೋಷನ್ಸು ಎಲ್ಲ ಕರೆಕ್ಟ್ ಆಗಿದೆ? ಓಕೆ, ನಾನು ಏನೇನು ಪಥ್ಯ ಹೇಳ್ತಿದ್ದೀನಿ ಅದೆಲ್ಲ ಕರೆಕ್ಟಾಗಿ ಮಾಡ್ಲಿದ್ದೀರಿ? ಓಕೆ, ಪಥ್ಯ ತಪ್ಪಿಸ್ಬಾರ್ದು, ಬಿಕಾಸ್ ಇದು ಟ್ರೀಟ್ಮೆಂಟು ಲೈಫ್ ಟೈಮ್ ಇರಲ್ಲ. ಇದು ಕಡಿಮೆ ಆದಮೇಲೆ ನಾನು ಔಷಧಿ ಬಂದ್ ಮಾಡಿಬಿಡ್ತೀನಿ. ಆದರೆ ಪಥ್ಯ ಏನಿದೆ ಅದು ನೀವು ಎಷ್ಟು ಕರೆಕ್ಟಾಗಿ ಫಾಲೋ ಮಾಡ್ತೀರಿ ಅಷ್ಟು ಒಳ್ಳೇದು. ಈಗ ಔಷಧಿ ಎಲ್ಲ ಬಂದ್ ಮಾಡಿದ್ಮೇಲೂ ಕೂಡ ಈ ಬಿಳಿ ಮಚ್ಚೆ ಮತ್ತೆ ಮತ್ತೆ ಬರಬಾರ್ದು ಅಂತ ಹೇಳಿದ್ರೆ ಹುಳಿ ಅಂಶ ಆದಷ್ಟು ಕಡಿಮೆ ಇಟ್ಬಿಡ. ಓಕೆನಾ? ನಾನ್ ವೆಜ್ ಏನಾದರೂ ತಗೊಳ್ತೀರಾ? ಇಲ್ಲ ಸರ್, ಕಮ್ಮಿ ಮಾಡಿ. ಅದನ್ನ ಕಡಿಮೆ ಮಾಡ್ಬಿಡ್ರಿ. ಓಕೆ, ಮುಂದೆ ಲೈಫ್ ಟೈಮ್ ನಾನು ಹೇಳೋದು. ಓಕೆ, ಬಹಳ ಬೇಡ, ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅದನ್ನ ರೆಡ್ಯೂಸ್ ಮಾಡ್ರಿ. ಆಮೇಲೆ ಆಲ್ಕೋಹಾಲ್, ತಂಬಾಕು, ಸ್ಮೋಕಿಂಗು ಇಲ್ಲ ಅಂದ್ರೆ ಬಹಳ ಒಳ್ಳೇದು. ಎಸ್, ಗುಡ್. ಅಂಡ್ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ರಿ. ಓಕೆ, ಇದೇನು ಮತ್ತೆ ಬರುತ್ತೆ ಅಂತಲ್ಲ. ಮ್ಯಾಕ್ಸಿಮಮ್ ಈಗ ಈ ತರ ಔಷಧಿ ತಗೊಂಡು ನಿಧಾನಕ್ಕೆ ಈ ತರ ಎಲ್ಲ ಗುಣ ಆದ್ಮೇಲೆ ಮತ್ತೆ ಮತ್ತೆ ಬರೋ ಚಾನ್ಸ್ ಇರೋದಿಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಔಷಧಿ ಇಲ್ಲದೆ ಇದ್ರು ಬಿಸಿಲೇ ಔಷಧಿ ಆಗಿ ಕೆಲಸ ಮಾಡುತ್ತೆ. ಸೊ ಪ್ರತಿದಿನ ಎಲ್ಲ ಟ್ರೀಟ್ಮೆಂಟ್ ಮುಗಿದ ಮೇಲೂ ಕೂಡ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ 15 ನಿಮಿಷ ಅಟ್ಲೀಸ್ಟ್ ಬೆಳಗ್ಗೆ ಬಿಸಿಲಿಗೆ ಕೂತ್ರೆ ಒಳ್ಳೇದು. ಮತ್ತೇನು ತೊಂದರೆ ಇಲ್ಲಲ್ಲ ಬೇರೆ? ಓಕೆ, ಫೈನ್. 2 ಮಿನಿಟ್ಸ್ ಕೊಡ್ರಿ, ಬರ್ಕೊಡ್ರಿ. ಕೊಟ್ಟಿರ್ತೀನಿ. ಇದಾದ್ಮೇಲೆ ಪೂರ್ತಿ ಗುಣ ಆಗ್ಬಿಟ್ರೆ ಮುಗಿದೈತಿ. ಇನ್ನೂ ಒಂದು 2 ಡಾಟ್ಸ್ ಕಾಣ್ತಾ ಇದಾವಲ್ಲ, ಅವಿಷ್ಟು ಕಾಣದಂಗಾದ್ರೆ ಮುಗಿದೋಯ್ತು. ಅದಾದ್ಮೇಲಿಂದ ಔಷಧಿ ಬೇಕಾಗಿಲ್ಲ. ಬರೀ ನಾನು ಏನೇನು ಹೇಳಿದ್ನಲ್ಲ ಇವಾಗ ಇದಿಷ್ಟೇ ಮುಂದುವರ್ಸ್ಕೊಂಡು ಹೋದ್ರೆ ಸಾಕು. ಓಕೆನಾ? ಪೂರ್ತಿ ಗುಣ ಆದ್ಮೇಲೆ ಇನ್ ಕೇಸ್ ನಿಮ್ಗೆ ಬರಕ್ ಆಗದೆ ಇದ್ರು ಕೂಡ ಜಸ್ಟ್ ಒಂದು ಫೋಟೋ ಕಳಿಸ್ಬಿಡ್ರಿ. ಫೋಟೋ ಕಳಿಸ್ರಿ, ನಾನು ಫೋಟೋ ನೋಡಿ ನಿಮ್ಗೆ ವಿಡಿಯೋ ಕಾಲಲ್ಲಿ ಮಾತಾಡ್ತೀನಿ. ಟ್ರೀಟ್ಮೆಂಟ್ ಮುಗಿಸ್ಬಿಡೋಣ. ಸೌಮ್ಯ ಸ್ಪರ್ಶದಿ ಗುಣಮುಖ ಮಾಡುವಿರಿ, ಜೀವ ಹೋಮಿಯೋಪತಿ ನಂಬಿಕೆಯ ತೋರುವಿರಿ, ಪ್ರಕೃತಿಯ ಮಡಿಲಲ್ಲಿ ಆರೋಗ್ಯವ ಕೊಡುವಿರಿ, ಸಂಪೂರ್ಣ ಆರೈಕೆಯ ಪ್ರೀತಿಯ ಹರಡುವಿರಿ. ಜೀವ ಹೋಮಿಯೋಪತಿ, ಜೀವ ಹೋಮಿಯೋಪತಿ.